ಕುಂದುಕೊರತೆಗಳ ಸಭೆಯನ್ನು ಕರೆದಿದ್ದು ಎಲ್ಲ ಸಂಘಟನೆಗಳ ಪರವಾಗಿ ಮೊದಲನೇದಾಗಿ ನಮ್ಮ ಮೇಡಮ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಸಹ ಧನ್ಯವಾದ ಹೇಳ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ತಿಂಗಳಿಗೆ ಒಂದು ಬಾರಿ ದೊಡ್ಡ ಕುಂದುಕೊರತೆ ಸಭೆಯನ್ನು ಕರೆದಿದ್ದು ಇದರ ಆಗುಗಳ ಬಗ್ಗೆ ಜನರಿಗೆ ಎಲ್ಲಿ ಅನ್ಯಾಯ ಆಗಿದೆ ದೂರು ಕೊಟ್ಟ ಮೇಲೆ ಆ ದೂರ ನಂತರ ಅವ್ರಿಗೆ ಅಷ್ಟು ಮಾತ್ರ ನ್ಯಾಯ ಸಿಕ್ಕಿದೆ. ನ್ಯಾಯ ಸಿಕ್ಕಿದಂತಂದರೆ ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡ್ಬೋದು ಅಂತ ಸಂವಿಧಾನದ ಅಡಿಯಲ್ಲಿರೋದ್ರಿಂದ ಈ ಸಭೆಯನ್ನು ಕರೆದಿದೆ. ಒಂದು ದೂರು ಕೊಟ್ಟ ಮೇಲೆ ಎದುರುದಾರನ್ನ ಕರೆಸಿ ಪೊಲೀಸ್ ಸಮ್ಮುಖದಲ್ಲಿ ಬೇಕಾದ್ರೆ ಎರಡು ಕಡೆಯನ್ನು ಕರೆಸಿ ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅಂತ ರಾಜಿ ಮಾಡುವಂಥದ್ದು ಒಂದು ಮಾನವೀಯತೆ. ಬಟ್ ಅವ್ರಿಗೆ ನ್ಯಾಯ ಸಿಕ್ಕಂತಂದರೆ ತಮ್ಮ ಒಂದು ಕಾನೂನು ಅಡಿಯಲ್ಲೇ ಯಾವ ರೀತಿ ಬುದ್ಧಿ ಕಲಿಸ್ಬೇಕಂತ ಇಲಾಖೆಗೆ ಸಹ ಜಾಸ್ತಿ ಒಂಟಿ ಮನೆಗಳು ಯಾವಿದ್ದಾವೆ ಅವುಗಳನ್ನ ಕಾನ್ಸಂಟ್ರೇಟ್ ಮಾಡಿ. ಈ ವಯಸ್ಸಾದವ್ರು ಈಗ ಮಕ್ಕಳ ಜೊತೆ ಇರಲ್ಲ, ಬರೀ ವಯಸ್ಸಾದವ್ರು ಯಾರಿರ್ತಾರೆ ಆ ಮನೆಗಳನ್ನ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಈ ಹೆಣ್ಮಕ್ಳು ಅವರು ಇವ್ರ ಕಡೆ, ಮತ್ತೆ ಶಾಲೆಗಳು, ಮತ್ತೆ ಈ ಇದು ಅಂಗನವಾಡಿ ಕೇಂದ್ರಗಳು ಇಂಥ ಕಡೆ ಜಾಸ್ತಿ ಅಟೆಂಡ್ ಮಾಡಿ ಅಂತ ನಾವೇ ಹೇಳ್ತೀವಿ. ಯಾಕಂದ್ರೆ ಊರೊಳಗಡೆ ನೀವು ಜನಗಳಿರ್ತೀರ, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾರೆ. ಈ ಒಂಟಿ ಮನೆಗಳಿರೋ ಹೊಲದ ಹತ್ರ ಎಲ್ಲಿ ಯಾರಿರ್ತಾರೆ ಅಲ್ಲಿ ಜನಗಳ ಜೊತೆ ಕೋಆರ್ಡಿನೇಷನ್ ಇರಲ್ಲ. ನಮ್ದು ಫೋನ್ ನಂಬರ್ಸ್ ಅಥವಾ ಅವ್ರದ್ದು ಏನಾದ್ರು ಪ್ರಾಬ್ಲಮ್ ಇದೆ, ಇಲ್ಲ ರಾತ್ರಿ ಟೈಮ್ ಬಾಗಿಲು ಬಡಿತಾನೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಅಟೆಂಡ್ ಮಾಡಿ ಅಂತ ನಾವೇ ಮುಂಚೆನೆ ಹೇಳಿರ್ತೀವಿ. ಇದು ಬಿಟ್ಟು ಇದು ಮತ್ತೆ ನಿಮ್ಮಗಳಿಗೆ ಯಾರು ಜನಸಂಖ್ಯೆ ಯಾರು ಜಾಸ್ತಿ ಇದ್ದಾರೆ ನಿಮ್ದೆಲ್ಲ ಬೀಟ್ ಕೆಲವರು ನಮ್ದು ಗ್ರೂಪ್ ಅಲ್ಲಿ ಇದ್ದೀರಾ, ಬೀಟ್ ಗ್ರೂಪ್ ಅಲ್ಲಿ ನಾವು ಮಾಡಿದೀವಿ. ಬೀಟ್ ಗ್ರೂಪ್ ಮೆಂಬರ್ಸ್ ಇದ್ದೀರಾ, ಏನಾದ್ರು ನಿಮ್ಮೂರಲ್ಲಿ ಏನಾದ್ರು ನಮ್ಗೆ ಇನ್ಫಾರ್ಮೇಶನ್ ಬೇಕಂತ ಅಥವಾ ನಾವೇನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಅಂದಾಗ ಆ ಗ್ರೂಪ್ ಅಲ್ಲಿ ಕೋಆರ್ಡಿನೇಷನ್ ಮಾಡ್ಕೊತೀವಿ. ಯಾರಾದ್ರೂ ಕಳ್ಳನ್ ಯಾರಾದ್ರೂ ಐಡೆಂಟಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಥವಾ ಈ ರೀತಿ ನಮ್ದು ಸೈಬರ್ ಕ್ರೈಮ್ ಆಗ್ತಾ ಇದೆ, ಈ ರೀತಿ ಲಿಂಕ್ ಬಂದ್ರೆ ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ, ಏನೊಂದು ಪ್ರೆಸ್ ಮಾಡಬೇಡಿ. ಮತ್ತೆ ಸೈಬರ್ ಕ್ರೈಮ್ ಬಗ್ಗೆ, ಮತ್ತೆ ಪೋಕ್ಸೋಗಳು ಇತ್ತೀಚೆಗೆ ನಮ್ಮ ದಿಬ್ಬೂರಲ್ಲಿ ಅಂತೂ ಸಿಕ್ಕಾಪಟ್ಟೆ ಪೋಕ್ಸೋ ಆಗ್ತಿದ್ದಾವೆ. ಸೊ 18 ವರ್ಷದೊಳಗಡೆ ಮದುವೆ ಮಾಡಬೇಡಿ ಅಂತೆಲ್ಲ ಏನೇನು ನಮ್ದು ಮಾಹಿತಿ ಬರುತ್ತೆ ಅದನ್ನೆಲ್ಲ ಖಂಡಿತ ನಿಮ್ಗೆಲ್ಲ ಶೇರ್ ಮಾಡ್ತಾ ಇದೀವಿ ಬೀಟ್ ಗ್ರೂಪ್ ಅಲ್ಲಿ. ನೀವುಗಳು ಅಷ್ಟೇನೆ ಅಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ಚಟುವಟಿಕೆಗಳು ಆಗೋದು ಬೇಡ. ದಯವಿಟ್ಟು ನಮ್ದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗೆ ಅಥವಾ ನಿಮ್ಮೂರುಗಳಲ್ಲಿ ಏನಾದರೂ ತುಂಬಾ ತೊಂದರೆ ಆಗ್ತಿದೆ, ಪ್ರಾಬ್ಲಮ್ ಆಗ್ತಾ ಇದ್ರೆ ಆ ಗ್ರೂಪ್ ಅಲ್ಲಿ ನೀವು ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈಗ ಮೊನ್ನೆ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು, ಗ್ರೂಪ್ ಅಲ್ಲಿ ಆತ ಫೋಟೋಸ್ ಹಾಕ್ಬಿಟ್ಟು ವಾಯ್ಸ್ ಮೆಸೇಜ್ ಹಾಕಿದ್ದ, ಮೇಡಮ್ ಹಿಂಗೆ ಇಮಿಡಿಯೇಟ್ ಆಗಿದೆ ಆಕ್ಸಿಡೆಂಟ್ ಅಂತ. ನಾವೇನ್ ಮಾಡಿದ್ವಿ, ಇಮಿಡಿಯೇಟ್ ಆಗಿ ಗ್ರೂಪ್ ನೋಡಿದ್ವಿ, ಹೋದ್ವಿ, ಅಟೆಂಡ್ ಮಾಡಿದ್ವಿ, ಅವ್ನ ಹಾಸ್ಪಿಟಲ್ ಕಳಿಸಿ ಏನೋ ಜೀವ ಉಳ್ಕೊಂಡಿದೆ. ಸೊ ಈ ರೀತಿ ಯೂಸ್ಫುಲ್ಗಳು ಜಾಸ್ತಿ ಆಗ್ತವೆ ಗ್ರೂಪ್ ಇಂದ. ದಯವಿಟ್ಟು ಆ ಬೀಟ್ ಗ್ರೂಪ್ ಅಲ್ಲಿ ತಗೊಳ್ಳೆಲ್ಲ ಸ್ವಲ್ಪ ಆಕ್ಟಿವ್ ಆಗಿದೆ. ಬರೀ ಓನ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು ಮಾತ್ರ ದಯವಿಟ್ಟು ಆಕ್ಟಿವ್ ಆಗಿರಿ. ನಾನು ಈಗಲೇ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಇಷ್ಟು ನಮ್ಮ ಕಡೆಯಿಂದ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಖಂಡಿತ. ಮತ್ತೆ ಹೆಲ್ಮೆಟ್ ಹಾಕೊಂಡು ದಯವಿಟ್ಟು ಓಡಾಡಿ. ನೀವೆಲ್ಲ ಯೂಶಲಿ ಓಡಾಡ್ತೀರಾ, ನಿಮ್ಮ ಮಕ್ಕಳುಗಳಿಗೆ ಅಥವಾ ನಿಮ್ಮ ಸಬಾರ್ಡಿನೇಟ್ಸ್, ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮನೆ ಅಂತ ಫಾಲೋವರ್ಸ್ ಗ್ರೂಪ್ ಇರುತ್ತೆ, ಅವ್ರಗಳಿಗೆಲ್ಲ ಸ್ವಲ್ಪ ತಿಳುವಳಿಕೆ ಹೇಳಿ. ಎಲ್ಲರೂ DL ಮಾಡಿಸ್ಕೊಳ್ಳೋದಕ್ಕೆ ಹೇಳಿ. ಈಗ ನಾವು ಹೆಲ್ಮೆಟ್ ಹಾಕೋದು ಓನ್ಲಿ ಪೊಲೀಸ್ ಅವ್ರು ಹಿಡಿತಾರೆ, ಫೈನ್ ಹಾಕ್ತಾರೆ ಅನ್ನೋದಕ್ಕಲ್ಲ. ನಿಮ್ಮ ಸೇಫ್ಟಿ. ಈಗ ನಮ್ಮ ಸೀತಳ್ಳಿ ಗೇಟ್ ಹತ್ರ ಎಷ್ಟೊಂದೆಲ್ಲ ಆಕ್ಸಿಡೆಂಟ್ಸ್ ಆಗುತ್ತೆ. ಆಲ್ಮೋಸ್ಟ್ ಯಾರು ಹೆಲ್ಮೆಟ್ ಹಾಕಿಲ್ಲ, ಅಲ್ಲಿ ಡೆತ್ ಆಗಿರೋರು ಎಲ್ಲರೂ ಹೆಲ್ಮೆಟ್ ಹಾಕಿಲ್ಲ. ಮೊನ್ನೆ ಒಬ್ಬ ಹೆಲ್ಮೆಟ್ ಹಾಕೊಂಡಿದ್ದಾರೆ, ಪುಣ್ಯಕ್ಕೆ ಉಳ್ಕೊಂಡಿದ್ದಾರೆ, ಬರೀ ಕೈಕೊಂಡು ಮುರಿದೋಗಿದೆ. ಹೆಲ್ಮೆಟ್ ಉಪಯೋಗ ಬಂದು ನಿಮ್ಮ ತಲೆ ಸೇಫ್ಟಿಗೆ ಅಷ್ಟೇ. ನಾವು ಪೊಲೀಸವ್ರು ಹಿಡಿತಾರೆ ಅನ್ನೋ ಉದ್ದೇಶಕ್ಕಿಲ್ಲ. ಮತ್ತೆ DL ಅಂತೂ ಮ್ಯಾಕ್ಸಿಮಮ್ ಇಲ್ಲಿ ಕೂತಿರೋರಲ್ಲೇ ಸುಮಾರು ಹತ್ರ DL ಇರಲ್ಲ, ನನಗೆ ಗೊತ್ತಿದೆ, ನಾನು ಕೇಳಕ್ ಹೋಗಲ್ಲ. ಸೊ DL ಇರಲ್ಲ, ದಯವಿಟ್ಟು DL ಮಾಡಿಸ್ಕೊಳ್ಳಿ. ನಾವು ಒಂದೊಂದ್ಸಲ ಏನಾದ್ರು ಕ್ಯಾಂಪ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಪಂಚಾಯತಿ ವತಿಯಿಂದ, ಜೊತೆ ಮಾಡಿ ಮುಂಚೆನೆ ಇನ್ಫಾರ್ಮೇಶನ್ ಮಾಡಿ ಅದನ್ನು ಕೂಡ ಮಾಡ್ತೀವಿ. ಮತ್ತೆ ಇನ್ಶೂರೆನ್ಸ್ ಇಟ್ಕೊಳ್ಳಿ. ಮತ್ತೆ ಯಾರ್ಯಾರು ಟ್ರ್ಯಾಕ್ಟರ್ ಇದೆ ದಯವಿಟ್ಟು ಹಿಂದೆ ರೇಡಿಯಮ್ಸ್ಗಳು ಅಂಟಿಸ್ಕೊಳ್ಳಿ, ರೇಡಿಯಂ ಸ್ಟಿಕ್ಕರ್ಸು. ಯಾಕಂದ್ರೆ ಟ್ರ್ಯಾಕ್ಟರ್ ಟ್ರಾಲಿಗೆ ಯಾವುದೇ ರೀತಿಯ ಸಿಗ್ನಲ್ ಇದಿರಲ್ಲ, ಕರೆಂಟ್ ಲೈಟ್ ಇರಲ್ಲ, ಪಾರ್ಕಿಂಗ್ ಲೈಟ್ ಇರುತ್ತೆ, ಏನು ಇರಲ್ಲ. ನೀವುಗಳ ನಾವೇ ಒಂದೊಂದ್ಸಲ ಜೀಪಲ್ಲಿ ಬರ್ಬೇಕಾದ್ರೆ ರಿಫ್ಲೆಕ್ಷನ್ ನಮ್ಗೆ ಗೊತ್ತಾಗಲ್ಲ ಮುಂದ್ಗಡೆ ಟ್ರಾಲಿ ಇದೆ ಅಂತ. ತುಂಬಾ ಹತ್ರ ಹೋದಾಗ ಗೊತ್ತಾಗುತ್ತೆ ಅದು ಟ್ರಾಲಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನೈಟ್ ಟೈಮ್ ಮ್ಯಾಕ್ಸಿಮಮ್ ಕುಡಿಯೋರೇ ಜಾಸ್ತಿ ಇರ್ತಾರೆ. ಸೊ ಅವ್ರಿಗೆ ಏನೋ ಅದು ಗೊತ್ತಾಗಲ್ಲ. ಅಟ್ಲೀಸ್ಟ್ ನಿಮ್ಗೆ ರೇಡಿಯಂ ಸ್ಟಿಕ್ಕರ್ ಇದ್ದಾಗೆ 10 ರೂಪಾಯಿ 20 ರೂಪಾಯಿ ಮ್ಯಾಕ್ಸಿಮಮ್ ಅಂದ್ರೆ 100 ರೂಪಾಯಿಗೆ ಅಂಟಿಸ್ಕೊಡ್ತಾರೆ. ನಿಮ್ಮ ಟ್ರಾಲಿಗಳಿಗೆ ದಯವಿಟ್ಟು ರೇಡಿಯಂ ಸ್ಟಿಕ್ಕರ್ಗಳನ್ನ ಅಂಟಿಸ್ಕೊಳ್ಳಿ. ಮತ್ತೆ ನಿಮ್ಮ ಮನೇಲಿ ಯಾರಾದ್ರೂ ಅಕ್ಕಪಕ್ಕದ ಮನೆಯವರು ಅಥವಾ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಹೇಳಿ. ನಮ್ಮಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಿರೋದು ಇದೇ ಕಾರಣದಿಂದ. ಟ್ರಾಲಿಗಳಲ್ಲಿ ಹಿಂಗಡೆ ರೇಡಿಯಂ ಸ್ಟಿಕ್ಕರ್ಸ್ ಇರಲ್ಲ, ಹೆಲ್ಮೆಟ್ ಹಾಕಿರಲ್ಲ, ಮತ್ತೆ ಆಯ್ತು ಇನ್ನೂ ಸತ್ತೋದ್ರು ಅಂತ ಹೇಳಿದ್ರೆ ಅವ್ರ ಹತ್ರ ಇನ್ಶೂರೆನ್ಸ್ ಇರಲ್ಲ.
ಗಾಡಿಗಳಿಗೆ ಒಂದೊಂದು ಇನ್ಶೂರೆನ್ಸ್ ವರ್ಷದಲ್ಲಿ ಹಬ್ಬನೇ 1,000 2,000 ತಗೊಳ್ತಾರೆ ಅಷ್ಟೇ. ನಮ್ಮ ಜೀವಕ್ಕೆ ಅದಿದ್ರೆ ಎಷ್ಟೊಂದು ಸೇಫ್ಟಿ. ನೀವೇ ನಾಡೋದು ಬೇಡ, ನೀವೇ ಆಕ್ಸಿಡೆಂಟ್ ಆದ್ರೂ ನಿಮಗೂ ಸೇಫ್ಟಿ. ಇನ್ಶೂರೆನ್ಸ್ ಇತ್ತಪ್ಪ ಅಂತ ಅಂದ್ರೆ ಸೇಫ್ ಆಗ್ತೀರಾ. ಇಲ್ಲ ಅವ್ನಾದ್ರೆ ಅವ್ನಿಗೂ ಸೇಫ್ಟಿ. ಸೊ ಅದರಿಂದ ನಾವು ಹೇಳೋದು. ಮೊನ್ನೆ ನಾವೊಂದು ವಾರಂಟಲ್ಲಿ ಒಬ್ರು ಮುಸ್ಲಿಂ ಅವರು ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ದಾರೆ 304 ಅದೇ ಈ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗಿರೋ ಕೇಸಲ್ಲೇ ಉಳಿಸ್ಕೋಬೇಕಂತ. ಬಟ್ ಕೊನೆಗೂ ಅಲ್ಲಿ ಫೇಲ್ಯೂರ್ ಆಗಿ ಈಗ ಅವನ್ನ ತಗೊಂಡೋಗಿ ನಾವು ಜೈಲಿಗೆ ಹಾಕಿದ್ವಿ. ಗೊತ್ತಾಗ್ತಿದೆ. ಕೆಲವು ಟೈಮು ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಪ್ರಾಬ್ಲಮ್ಗಳು ಸಾಲ್ವ್ ಆಗಲ್ಲ. ಅದರಿಂದ ದಯವಿಟ್ಟು ಇನ್ನರಿಂದ ಹೆಲ್ಮೆಟ್ಟು, ಇನ್ಶೂರೆನ್ಸು ಇದುಗಳನ್ನ ಯೂಸ್ ಮಾಡ್ಕೊಳ್ಳಿ.